3K ಫಾಲೋವರ್ಸ್ ಬಂದಿರುವಂಥ ದಿನ ಅಲ್ರಿ. ನಮ್ಮ ಸಾತನ್ ರೋನಿ ಇದೆ ತೊಡಂ ಬರ್ತಾಳೆ ವಿಡಿಯೋದಾಗ ಬಿಡ್ಲೇ ತೊಡಂ ಅಂತ ತಗೊಂಡೆ. ಅವಳು ಸಪ್ರೇಟು ಇವಳೊಂದು ಸಪ್ರೇಟು ಒಂದೊಂದು ಏನು ಸೆಲೆಬ್ರೇಷನ್ ವೆರಿ ಗುಡ್. ಸಾತ್ವಿಕ್ ಮೂಲಿಮಠ್ ಮಸ್ಕಿಗೆ ಹೋಗಿದೆ. ಇನ್ನ 2 ಹಾಕ್ಯಾನ ಹಂಗನ ಮುಂದಿನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೋಸ್ ವ್ಲಾಗ್ಸ್. ಬನ್ನಿ ಮತ್ತೊಂದು ಹೊಸ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಮಾಡ್ತಾ, ಮತ್ತು ಬೆಳಗ್ಗೆ ಆ್ಯಸ್ ಯೂಶ್ವಲ್ ನನ್ನ ಒಂದು ಕಾಯಕ ಶುರು ಆಗೋದಕ್ಕೂ ಮುಂಚೆನೇ ನಾನು ಈ ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಮತ್ತೆ ಇದು 3rd ಡೇ ಅಂತ ಹೇಳ್ಬೋದು. 3rd ಡೇ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂಥರ ಬೆಳಗ್ಗೆ ಒಂಥರ ರಿಫ್ರೆಶ್ಮೆಂಟು ಫೀಲ್ ಕೊಡ್ತಾ ಇದೆ ನನಗೆ ಇದನ್ನು ತೊಗೊಳ್ತಾ. ಬಟ್ ಏನಪ್ಪ ಅಂತಂದರೆ ಇದನ್ನು ಖಾಲಿ ಹೊಟ್ಟೆನಲ್ಲಿ ತೊಗೊಂಡಾಗ ಮಾತ್ರ ಬೆಟರ್ ಫೀಲ್ ಕೊಡುತ್ತೆ. ಒಂದು ವೇಳೆ ಇವತ್ತು ನಾನು ಮರ್ತೋಗಿದ್ದೀನಿ ಆಮೇಲೆ ತೊಗೊಳ್ತೀನಿ ಅಂತ ತಿಂಡಿ ಆದಮೇಲೆ ಅಥವಾ ಯಾವಾಗಾದರೂ ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಕೊಡಲ್ಲ. ಜೊತೆಗೆ ಅದೇನೋ ತಿಂದಿರೋದು ಕೂಡ ಯಾಕಪ್ಪ ತಿಂದೆ ಅನಿಸೋ ಥರ ಫೀಲ್ ಕೊಡುತ್ತೆ. ನಿನ್ನೆ ಒಂದಿನ ಸ್ಕಿಪ್ ಆಗೋಗಿತ್ತು ನನಗೆ ಬೆಳಿಗ್ಗೆ, ಹಾಗಾಗಿ ಆ ಥರ ನಾನು ಟ್ರೈ ಮಾಡಿದೆ. ಯಾಕಾದರೂ ತಿಂದೆ ಅಂತ ಅನಿಸೋದಕ್ಕೆ ಶುರು ಆಯಿತು. ಅದಕ್ಕೋಸ್ಕರ ಸೊ ತಿನ್ನೋದಿದ್ದರೆ ಖಾಲಿ ಹೊಟ್ಟೆನಲ್ಲಿ ತಿಂದರೆ ಏನೂ ಅನಿಸಲ್ಲ, ತುಂಬ ಚೆನ್ನಾಗೇ ಅನಿಸುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ನಾನು ನಿಮ್ಮ ಜೊತೆ ಎಕ್ಸ್ಪೀರಿಯೆನ್ಸ್ ಅಲ್ವ, ಅದನ್ನು ಒಂದು ಸ್ವಲ್ಪ ಮರ್ತೋಯ್ತು, ಮಿಸ್ ಆಯಿತು, ಬೇರೆ ಅಚಾನಕ್ ಬೇರೆ ಕೆಲಸ ಬಂತು ಅಂತ ಮರ್ತೋಗ್ಬಿಟ್ಟಿದ್ದೆ. ಹೀಗಾಯಿತು ನೋಡಿ. ಸೊ ಮತ್ತೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಪೂರ್ತಿಯಾಗಿ ಏನಿಲ್ಲ ಸ್ಪೆಷಲ್ ಇದೆ ಅಂತ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಎಲ್ಲಿಗೆ ನಿಮ್ಮ ಪಯಣ, ಏನು ವಿಶೇಷ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೋಸ್ ವ್ಲಾಗ್ಸ್. ಇವತ್ತು ಬನ್ನಿ ವಿಶೇಷವಾದಂಥ ದಿನ ನಮಗೆ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ 3K ಫಾಲೋವರ್ಸ್ ಬಂದಿರುವಂಥ ದಿನ. ಸೊ ಥ್ಯಾಂಕ್ ಯು. ಅದಕ್ಕೋಸ್ಕರ ಅದೇ ಒಂದು ಖುಷಿನಲ್ಲಿ ಈಗ ಒಂದು ಪಂಚಮುಖಿ ಆಂಜನೇಯನ ವಿಡಿಯೋ ಹಾಕಿ ಅದೇ ವಿಡಿಯೋದಿಂದಲೇ ನನಗೆ ಅಷ್ಟು ಫಾಲೋವರ್ಸು ವ್ಯೂಸು ಬಂದಿರೋದು. 1M ಜಾಸ್ತಿನೇ ಓಡ್ತಾ ಇದೆ ವಿಡಿಯೋ. ಸೊ ಅದಕ್ಕೋಸ್ಕರ ಅದೇ ಖುಷಿಗೆ ಕೃತಜ್ಞತೆಗೆ ನಾನು ಮತ್ತೆ ಇನ್ನೊಂದು ಸರಿ ಆಂಜನೇಯನ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ. ಅದ್ರ ಜೊತೆ ಸ್ವಲ್ಪ ನಮ್ಮ ಊರಿಗೂ ಕೂಡ ಹೋಗಿ ಹಾಗೆ ಬರ್ತೀವಿ, ಅಲ್ಲಿವರೆಗೂ ಹೋಗಿರ್ತೀವಿ, ಹೋಗಿ ಬರೋಣ ಅಂತ ಅನ್ಕೋತಿದ್ವಿ. ಸೊ ಬನ್ನಿ ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹೊರಡ್ತಾ ಇದ್ದೀವಿ. ಏನೆಲ್ಲ ವಿಶೇಷ ಇರುತ್ತೆ ಅಂತ ಸ್ಕಿಪ್ ಮಾಡಿದೆ, ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಇನ್ನೂ ಹೆಚ್ಚು ಸ್ಪೆಷಲ್ ನನ್ನ ವಿಡಿಯೋನಲ್ಲಿ ಇದ್ದೇ ಇರುತ್ತೆ. ಹೋಗಣ್ರಿ ನಡ್ರಿ. ನಮ್ಮ ಸಾತು ಸಮ್ಮು ಸ್ಕೂಲಿಗೆ ಹೋಗ್ಯಾರ. ಅವ್ರು ಬರೋಷ್ಟರಲ್ಲಿ ನಾವು ಬರ್ಬೇಕು ಮತ್ತೆ ರಿಟರ್ನ್. ಏನು ಗೊತ್ತಾಗ್ಬಾರ್ದು ಮತ್ತೆ ನಾವು ಎಲ್ಲಿಗೆ ಹೋಗಿದ್ವಿ ಅಂತೇಳಿ. ಗೊತ್ತಾದ್ರೆ ಏನೈತಿ ನೆಕ್ಸ್ಟ್ ಡೇ ರಜೆ ಸ್ಕೂಲ್ ಅವ್ರದ್ದು, ಹೌದಿಲ್ಲ? ಹಾಂ, ನಮ್ಮ ಸಾತು ನೋಡಿ ಹೆಂಗಿಟ್ಟಾನೆ ಇದನ್ನ. ಅದನ್ನ ರೋನಿ ಅಂತಿದ್ವಿ, ರೋನಿ. ಮೊನ್ನೆ ಪ್ರಾಜೆಕ್ಟ್ ಅಲ್ಲಿ ಕೂಡ ಅವರು ಒಂದು ಯಾವ್ದಾದ್ರು ಪೆಟ್ ಅನಿಮಲ್ ಹಾಕೊಂಡು ಬರ್ರಿ ಅಂತ ಹೇಳ್ಯಾರ ಫೋಟೋನ, ಅದಕ್ಕೆ ರೋನಿ ಅಲ್ರಿ. ನಮ್ಮ ಸಾತನ್ ರೋನಿ ಇದೆ. ನಿರ್ಜೀವ ರೋನಿ. ಸಜೀವ ರೋನಿ ಅಲ್ಲಿ ಮಾಮನ ಹತ್ರ ಇದೆ ಸಜೀವ ರೋನಿ. ಇದು ನಮ್ಮ ಸಮುದ್ರದ ಮಂಕಿ. ಮತ್ತು ನಾವು ಪಂಚಮುಖಿ ಆಂಜನೇಯನ ದರ್ಶನ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ಅವತ್ತು ಅಚಾನಕ್ಕಾಗಿ ನಾವು ಆ ರೂಟಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ದರ್ಶನ ಮಾಡಲಿಕ್ಕೆ ಬಂದ್ವಿ. ಸೊ ಅಲ್ಲಿಂದ ಏನೋ ಒಂದು ಪಾಸಿಟಿವ್ ಫೀಲ್ ಕೊಡ್ತು. ಏನೋ ಅಂದ್ಕೊಂಡು ಹೋಗಿದ್ವಿ, ಅದು ಏನೋ ಆಯಿತು. ಅಲ್ಲಿಂದ ಮಾತ್ರ ನನಗೆ ಏನೋ ತುಂಬ ಸ್ಪೆಷಲ್ ಅನಿಸೋದಕ್ಕೆ ಶುರು ಆಯಿತು. ಮತ್ತು ಇವತ್ತಿನ ದಿನ ನಾವು ಆ ಕಡೆ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ಮತ್ತೊಮ್ಮೆ ದರ್ಶನ ಮಾಡಿಕೊಂಡು ಕಾಯಿ ಕರ್ಪೂರ ಎಲ್ಲನೂ ಪೂಜೆ ಮಾಡಿಸಿ ಮತ್ತು ತಂದೆ ದರ್ಶನ ಮಾಡಿಕೊಂಡು ಬರೋಣ ಅಂತ ಅನ್ನಿಸ್ತು. ಅಲ್ಲಿಂದ ಯಾಕೋ ನನಗೆ ಒಂಥರ ಮನೆಯಲ್ಲಿ ತುಂಬಾ ಚೇಂಜಸ್ಸು, ನನ್ನ ಲೈಫಲ್ಲೇ ಪೂರ್ತಿಯಾಗಿ ಏನೋ ಒಂಥರ ಓಪ್ಸು ಸಿಗ್ತಾ ಬಂತು ಮತ್ತೆ. ಯಾಕಂತಂದರೆ ಮೊದಲಿದ್ದ ಕೂಡ ನಾನು ಆಂಜನೇಯನ ಭಕ್ತಳಾಗಿ ತುಂಬಾ ಪವಾಡಗಳು ನನ್ನ ಜೀವನದಲ್ಲಿ ಆಗಿತ್ತು. ಅದೊಂದು ಸ್ವಲ್ಪ ಮತ್ತೆ ಕಣ್ಮುಂದೆ ಬಂದಾಗಾಯಿತು. ಯಾಕೋ ನಾನು ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ದೇವ್ರ ದರ್ಶನ ಅಥವಾ ನಾನು ಈ ಒಂದು ಇದಕ್ಕೆ ಮರ್ತೋಗಿದ್ದೀನಿ ಅದನ್ನು ಮತ್ತೆ ನೆನಪಿಸಿದಂಗೆ ಆಯಿತು. ಅದಕ್ಕೋಸ್ಕರ ಮತ್ತೆ ಒಂದು ಸಾರಿ ದರ್ಶನ ಮಾಡಿಕೊಂಡು ಅದಕ್ಕೆಲ್ಲ ನಾವು ಹೊತ್ತು ಕೊಡೋಣ, ಟೈಮ್ ಕೊಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮತ್ತೆ ಬಂದಿದ್ದೀವಿ. ಊರಿಗೆ
ಹೋಗಿದ್ವಿ. ಊರಿಗೆ ಹೋಗಿ ಮತ್ತೆ ಬರುವಾಗ ಅಲ್ಲಿಂದ ಎಲ್ಲರೂ ಸೇರಿ ಬರ್ತಾ ಮತ್ತೊಮ್ಮೆ ದರ್ಶನ ಮಾಡಿಕೊಂಡು ಕಾಯಿ ಎಲ್ಲ ಒಡೆಸ್ಕೊಂಡು ಬರೋದನ್ನು ಮಾಡಿದ್ವಿ. ಅದರ ಜೊತೆಗೇ ನಾನು ಈ ಒಂದು ವಿಡಿಯೋ ಶುರು ಮಾಡಿಕೊಂಡು ಹೇಳುವಾಗ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದ್ದಿದ್ದು 2K ಫಾಲೋವರ್ಸ್ ಅಂತ ಹೇಳ್ತಾ ಇದ್ದೆ, 2 or 3 ಅಂತ. ಇವತ್ತು ಪ್ರೆಸೆಂಟ್ ನನಗೆ 5K ರೀಚ್ ಆಯಿತು. ಸೊ ಏನು ನನಗೆ ಅದೊಂಥರ ಅದ್ರ ಜೊತೆಗೇ ಪ್ರಮೋಷನ್ಸ್ ಕೂಡ ಫಸ್ಟ್ ಪ್ರಮೋಷನ್ಸ್ ಅನ್ನೋ ಥರ ಬರ್ತಾಯಿದೆ. ಇದೊಂದು ಗುಡ್ ನ್ಯೂಸ್ ನನಗೆ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡೆಸ್ಕೊಂಡು ಮತ್ತು ಊರಲ್ಲಿ ಒಂದು ಸ್ವಲ್ಪ ಇದ್ದು ಬಂದ್ವಿ. ಈಗ ಟೈಮ್ ಬಂದುಬಿಟ್ಟು 4:15. ನನ್ನ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಇವಾಗ. ಸೊ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಬಂದು ಕೂತಿದ್ದೀನಿ. ಏನು ಕೇಳ್ತಾರೋ ಗೊತ್ತಿಲ್ಲ. ಬಂದಿದ್ದ ನಂತರ ಇದಕ್ಕೆ ಸಾರಿ ಹಾಕ್ಕೊಂಡು ಹಂಗೆ ಅಂತ ಸುಮ್ಮನೆ ಅಂತ ಹೇಳಿದರು, ಸುಮ್ಮನೆ ಆಗ್ತಾರೆ ಒಂದು ಸ್ವಲ್ಪ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇವತ್ತು ಫುಲ್ಲು ಮನೆಯೆಲ್ಲ ಒಂದು ಸ್ವಲ್ಪ ಬೆಳಗ್ಗೆ ಹೋಗುವಾಗಲೇ ಕ್ಲೀನ್ ಮಾಡಿಟ್ಟು ಹೋಗಿದ್ದೆ. ಎಲ್ಲ ಆರ್ಗನೈಸ್ಡ್ ಆಗಿ ಇಟ್ಟೋಗಿದ್ದೆ. ಜಸ್ಟ್ ಒಂದು ಸ್ವಲ್ಪ ಕಸ ಬೆಳ್ಕೋಬೇಕು ಅಷ್ಟೇ. ಎಲ್ಲದು ಕೂಡ ಜೋಡಿಸಿ ಇಟ್ಟೋಗಿದ್ದಕ್ಕೆ ಸ್ವಲ್ಪ ಸಮಾಧಾನ ಅನ್ನೋ ಥರ ಇದೆ. ಫುಲ್ ಎಲ್ಲ ಚೇಂಜ್ ಮಾಡಿದ್ದೀನಿ, ಮೇಕ್ ಓವರ್ ಮಾಡಿದ್ದೀನಿ ಎಲ್ಲ ರೂಮ್ಸು, ಹಾಲು ಎಲ್ಲದು ಕೂಡ. ಯಾಕಂತಂದರೆ ಈ ಡಸ್ಟ್ ಬರ್ತಿತ್ತಲ್ವ ಗಾಳಿಗೆ, ಆ ಗಾಳಿ ಬರೋದಕ್ಕೆ ಮನೆಯೆಲ್ಲ ಒಂದು ಸ್ವಲ್ಪ ಇರಿಟೇಷನ್. ಎಲ್ಲ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಸಾಮಾನು ಇದ್ದಿದ್ದು, ಅದರಲ್ಲಿ ಡಸ್ಟು, ಅದರಲ್ಲಿ ಕೂಡ ಧೂಳು, ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿ ಆರ್ಗನೈಸ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅವೆಲ್ಲ ಒಳಗಡೆ ಇಟ್ಟರೆ ಸೇಫ್, ಇಲ್ಲ ಅಂದರೆ ಡಸ್ಟ್ ಎಲ್ಲ ಅದ್ರ ಮೇಲೆ ಕೂಡುತ್ತೆ ಅಂತೇಳ್ಬಿಟ್ಟು ಎಲ್ಲವೂ ಕೂಡ ಪ್ಯಾಕ್ ಮಾಡಿ ಒಳಗಡೆ ಇಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಮನೆಯೆಲ್ಲ ಫುಲ್ಲು ನೀಟಾಗಿ ಡಿಸಿಪ್ಲಿನ್ ಆಗಿದೆ. ನಿನ್ನೆ ನೈಟ್ ಮಾಡಿದ್ದದನ್ನೆಲ್ಲ ಬೆಳಗ್ಗೆ ಎದ್ದು ಕೂಡಲೇ ನಮ್ಮ ಮನೆಯವರು, ನನ್ನ ಮಕ್ಕಳು ಎಲ್ಲರೂ ಕೂಡ ಫುಲ್ ಶಾಕ್ ಆಗಿದ್ದಾರೆ. ವಾವ್ ಅಂತ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ರು ಅಲ್ರಿ, ವಾವ್ ಅಂತ. ನಾವು ಡಿಸಿಪ್ಲಿನ್ಡಾಗಿ ಇಟ್ಟರೆ ಅವರು ಕೂಡ ನಾವು ಇಟ್ಟಂಗೆ ಅವರು ಕೂಡ ಇಡೋದಕ್ಕೆ ಟ್ರೈ ಮಾಡ್ತಾರೆ. ನನ್ನ ಮಕ್ಕಳು ಅದರಲ್ಲೂ ಕೂಡ ಇಂಥದ್ರಲ್ಲೆಲ್ಲ ಪಕ್ಕ. ನಾನು ನೀಟಾಗಿ ಇಟ್ಟಿದ್ದೀನಿ ಅಂದರೆ, ಅಥವಾ ನಮ್ಮ ಮನೆಯವರು ಒಂದು ಸ್ವಲ್ಪ ಜೋಡಿಸಿ ನೀಟಾಗಿ ಇಟ್ಟಿದ್ದಾರೆ ಅಂದರೆ, ತಾವು ನೆಕ್ಸ್ಟ್ ಅಲ್ಲಿ ಏನಾದರೂ ಇಡಬೇಕಂದ್ರೆ ವಿಚಾರ ಮಾಡಿ ಇಡ್ತಾರೆ. ನಾವು ನೀಟಾಗಿ ಮಡಚಿ ಇಟ್ಟಿದ್ವಿ ಅಂದರೆ ತಾವು ನೀಟಾಗಿ ಮಡಚಿ ಇಡ್ತಾರೆ. ಬಿಸಾಕಿದ್ವಿ ಅಂದರೆ ತಾವು ಅಲ್ಲೇ ಬಿಸಾಕ್ತಾರೆ. ಸೊ ಅದಕ್ಕೆ ನಾನು ಆ ಥರ ಮಡಚಿ ಎಲ್ಲ ನೀಟ್ ಮಾಡಿ ಒಳಗಡೆ ಇಟ್ಬಿಟ್ರೆ ತಾವು ಹಂಗೆ ಇಡ್ತಾರೆ ಅಂತ. ಬನ್ನಿ ತೋರಿಸ್ತೀನಿ ನಿಮಗೆ ಅವರು ಕೂಡ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನೊಂದು ಹೊಸದು ಆರ್ಗನೈಸರ್ ತರಿಸಿದೆ ಆನ್ಲೈನಲ್ಲಿ. ಸೊ ಈ ಆರ್ಗನೈಸರ್ ಏನಿದೆ ಅಲ್ವ ಇಲ್ಲಿ, ಈ ಆರ್ಗನೈಸರಲ್ಲಿ ಕೆಲವೊಂದಿಷ್ಟು ಬಟ್ಟೆಗಳು ಸಣ್ಣ ಪುಟ್ಟ ಅವ್ರದ್ದು ಬೇಗ ಸಿಗೋದೇ ಇಲ್ಲ. ಕಬೋರ್ಡಲ್ಲಿ ಫುಲ್ ಇಟ್ಟಿರ್ತೀನಿ ಅಂದರೆ ಕಬೋರ್ಡಲ್ಲಿ ಕೂಡ ಬೇಗ ಸಿಗೋದೇ ಇಲ್ಲ. ಒಂದು ತೆಗಿಯೋಕ್ಕೆ ಹೋಗಿ ಎಲ್ಲ ಕಿತ್ತಾಡ್ತಾರೆ. ಸೊ ಆರ್ಗನೈಸ್ಡ್ ಆಗಿರಲಿ, ಅವ್ರದ್ದೆಲ್ಲ ಸಪ್ರೇಟ್ ಇಡೋಣ ಅಂತೇಳ್ಬಿಟ್ಟು ಈ ಥರ ನಾನು ಇದು ಇರಲಿ ಅಂತ ತೊಗೊಂಡೆ. ಅವಳದು ಸಪ್ರೇಟು, ಇವಳದು ಸಪ್ರೇಟು, ಒಂದೊಂದು ಬಾಕ್ಸಲ್ಲಿ ಇಡಬೇಕು ಅಂತೇಳ್ಬಿಟ್ಟು ನಾನು ತೊಗೊಂಡು ಬಂದಿರೋದು ಉದ್ದೇಶ ಅವ್ರಿಗೆ ಜಸ್ಟ್ ತಿಳಿಸಿದ್ದಷ್ಟೇ. ತಿಳಿಸಿದ್ದು ನೆಕ್ಸ್ಟ್ ಮೂಮೆಂಟ್ಗೆ ಏನು ಮಾಡಿದ್ದಾರೆ, ತಮ್ಮ ಸ್ಕೂಲ್ ಡ್ರೆಸ್ ಎಲ್ಲದು ಕೂಡ ತೊಗೊಂಡು ಬಂದು ನೀಟಾಗಿ ಮಡಚಿ ತಾವೇ ಇಲ್ಲಿ ಹಾಕ್ಕೊಂಡು ಮಡಚ್ತಾರೆ. ಇಲ್ಲೊಂದೊಂದು ಸರಿ ನಾನು ಮಡಚಲಿಕ್ಕೆ ಐರನ್ ಬಟ್ಟೆ ಇದನ್ನು ಮಾಡಲಿಕ್ಕೆ ಮಾಡ್ತಿರ್ತೀನಲ್ಲ, ಅದನ್ನೆಲ್ಲ ನೋಡಿ ಮಡಚ್ತಾರೆ. ಮಡಚಿ ಇದರಲ್ಲಿ ತಾವೇ ತಮ್ಮ ಬಟ್ಟೆಗಳನ್ನು, ತಮ್ಮ ಸ್ಕೂಲ್ ಡ್ರೆಸ್ಸನ್ನು ತಾವೇ ಜೋಡಿಸಿ ಇಟ್ಕೊಂಡಿದ್ದಾರೆ. ತಮ್ಗೆ ಯಾವ್ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ನಂದು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದು ನಂದು ಸಮ್ಮು, ಇದು ನಂದು ಸಾತಣ ಅಂತೇಳಿ ತಮ್ಗೆ ಯಾವ್ದು ಬೇಕು ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಬೆಳಗ್ಗೆ ನಾನು ಡ್ರೆಸ್ ಎಲ್ಲ ಕೊಡ್ತೀನಿ ಅಂದರೆ, ಇಲ್ಲಮ್ಮ ನಾವು ಇಟ್ಕೊಂಡ್ಬಿಟ್ಟಿವಮ್ಮ, ನಮಗೆ ಗೊತ್ತದಮ್ಮ ಅಂತ ಹೇಳಿದ್ದಾರೆ. ಅವ್ರು ಇಟ್ಕೊಂಡಿದ್ದು ನೋಡಿ ಮತ್ತೆ ನಾನು ನಿನ್ನೆ ನೈಟು ಎಲ್ಲದು ಕೂಡ ಅವ್ರು ಇಟ್ಟಿರೋದನ್ನೆಲ್ಲ ಮತ್ತೆ ಇನ್ನೊಂದು ಸರಿ ನೀಟಾಗಿ ಜೋಡಿಸಿ ನಾನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ತಮ್ಮ ಸ್ಕೂಲ್ ಡ್ರೆಸ್ ಅಲ್ಲದೇ ತಮ್ಮ ಟವಲ್ಗಳನ್ನು, ತಾವು ಯೂಸ್ ಮಾಡೋ ಟವಲ್ಗಳನ್ನು ಕೂಡ ಮಡಚಿ ಇಡ್ತಾರೆ. ತನ್ನ ಡ್ರೆಸ್ ಜೊತೆ ತಮ್ಮ ಟವಲ್ಗಳನ್ನು, ಅದ್ರ ಜೊತೆ ನಮ್ಮದು ಕೂಡ ಟವಲ್ಗಳನ್ನು ಜೋಡಿಸಿ ಇಡ್ತಾರೆ ಮಡಚಿ. ನಾವೇನಾದರೂ ಮುಖ ಒರೆಸ್ಕೊಂಡು ಅಲ್ಲಿ ಇಲ್ಲಿ ಒಣಗಾಕಿ ಇಟ್ಟಿದ್ವಿ ಅಂದರೆ, ಅಮ್ಮ ಆಮೇಲೆ ನಾವು ಇಟ್ಟಿವಲ್ಲ ಅದರಂಗೆ ನೀವು ಕೂಡ ನೀಟಾಗಿ ಇಟ್ಕೊಳ್ರಿ, ಈ ಬಾಕ್ಸಲ್ಲಿ ಇಟ್ಕೊಳ್ರಿ ನೀವು ಪಾಪ ಅಂತ ಹೇಳಿ ಹೋಗಿದ್ದಾರೆ ಅವರು. ಸೊ ಈಗ ಸ್ವಲ್ಪ ನನಗೆ ಏನೋ ನೀಟಾಗಿ ಅನ್ನಿಸ್ತಾ ಇದೆ. ಇದು ಒಂದು ಟವಲ್ ನಮ್ಮ ಮನೆಯವರು ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಅದನ್ನು ಬೇರೆನೇ ಇಟ್ಟಿರ್ತೀನಿ. ಸೊ ಈ ಕಡೆ ಇದಂತರೂ ಇಲ್ಲಿ ಕಾರ್ನರು ಸ್ವಲ್ಪ ನೀಟ್ ಅನ್ನೋ ಥರ ಈ ಪುಟ್ಟಿನಲ್ಲಿ ಇದ್ದಾವೆ ಬಟ್ಟೆಗಳು. ಬಟ್ ಎಲ್ಲ ತುಂಬಿ ತುಳುಕಾಡ್ತಿರೋದಕ್ಕೆ ಆ ಪುಟ್ಟೆ ಕೂಡ
ತುಂಬಿದೆ. ಅದನ್ನು ಎಲ್ಲೂ ಕೂಡ ಎಲ್ಲೂ ಶಿಫ್ಟ್ ಮಾಡಲಿಕ್ಕಿಲ್ಲ. ಅದೊಂದು ತೆಗಿಬೇಕಂತ ಅಂದ್ರೂ ಆಗ್ತಿಲ್ಲ. ಅದಕ್ಕೆ ಇಷ್ಟ ಅಂತರೂ ಸಾಧ್ಯ ಆದಷ್ಟು ಮಾಡಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ಇದೊಂದು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅವರು ಇನ್ನೇನು ಬಂದುಬಿಡ್ತಾರೆ. ಬರೋಷ್ಟರಲ್ಲಿ ನಾನು ರೆಡಿ ಆಗಿದ್ದರೆ ಟ್ಯೂಷನ್ಗೆ ಹೋಗ್ಲಿಕ್ಕೆ ಬರುತ್ತೆ ಅವ್ರನ್ನೂ ರೆಡಿ ಮಾಡಿಕೊಂಡು. ಸೊ ಇವಾಗ ಫಸ್ಟ್ ನಾನು ಕೂಡ ಕ್ಲೀನ್ ಮಾಡಿ ಮನೆ ಕಸ ಗುಡಿಸಿ ಫ್ರೆಶ್ ಅಪ್ ಆಗಬೇಕು ಅಷ್ಟೇ. ನಮ್ಮ ಯಜಮಾನ್ರು ಏನು ಮಾಡ್ತಿದ್ದಾರೆ ರೀ? 3K ಆಗಿರೋ ಖುಷಿಗೆ ಏನಾದರೂ ಸೆಲೆಬ್ರೇಷನ್ ರೀ? ಏನು ಸೆಲೆಬ್ರೇಷನ್ ಏನು ಇಷ್ಟ ಇಲ್ಲ ನಮಗೆ. ಎಲ್ಲರೂ ಮಾಡ್ತಾರೆ, ಪರವಾಗಿಲ್ಲ. ನನಗೇನು ಇಷ್ಟ ಇಲ್ಲ ಯಾವುದೇ ರೀತಿಯಾದಂಥ ಮಾಡಬೇಕು ಅಂತೇಳ್ಬಿಟ್ಟು. ನೆಕ್ಸ್ಟ್ ನೋಡೋಣ, 10K ಆದರೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ಕೂಡ ಮಾಡಬೇಕು ಅನ್ನೋ ಆಸೆ ಇದೆ. ಆ್ಯಕ್ಚುಲಿ ಅಲ್ಲಿ ಜಾಸ್ತಿ ನಾನು ವೀಡಿಯೋ ಏನು ಮಾಡಲಿಲ್ಲ, ಜಾಸ್ತಿ ಜನ ಇದ್ದರು. ಔಟ್ಸೈಡ್ ಹೋಗಿರುವಾಗ ಸ್ವಲ್ಪ ನನಗೆ ವೀಡಿಯೋ ಮಾಡಲಿಕ್ಕೆ ಕಂಫರ್ಟ್ ಅಂತ ಅನಿಸಲ್ಲ. ಅದಕ್ಕೋಸ್ಕರ ಊರಿಂದ ನಮ್ಮ ಮನೆಯವ್ರ ದೊಡ್ಡಮ್ಮ ಅವರು ಕೂಡ ಬಂದರು ಜೊತೆಗೆ. ಅವರು ಇದ್ದಿದ್ದಕ್ಕೆ ಅವ್ರು ಏನು ಅಂದ್ಕೊಳ್ತಾರೋ ಅಂತ ಬೈದಲ್ಲೇ ನಾನು ಹೋದೆ. ಓಕೆ, ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಪವರ್ಫುಲ್ ಯಾವಾಗಲೂ ಆಂಜನೇಯ ಯಾವಾಗಲೂ ಕೂಡ ತುಂಬಾ ಒಳ್ಳೆ ಒಂದು ಧೈರ್ಯವನ್ನು ಮತ್ತು ಜೊತೆಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪವರ್ಫುಲ್ ಅನ್ನೋ ಮಾತಿಗೆ ತಕ್ಕ ಹಾಗೆ ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ಶಕ್ತಿ ಇರುವಂತಹದ್ದು. ಬಟ್ ಸಣ್ಣ ಪುಟ್ಟ ಏನು ವಿಷಯ ಅಲ್ಲ, ನನ್ನ ಜೀವನದಲ್ಲಿ ತುಂಬಾ ಪವಾಡಗಳಾಗಿದ್ದಾವೆ. ನಮ್ಮ ಮನೆ ದೇವರು ಸುಬ್ರೇಶ್ವರನ್ನ ಜಾಸ್ತಿ ನಾನು ಕೂಡ ನಂಬೋದು. ಬಟ್ ಬಿಫೋರ್ ಮ್ಯಾರೇಜ್ ನಾನು ಬರೀ ಆಂಜನೇಯ ಅಂತಿದ್ದೆ. ಇವಾಗ ನಮ್ಮ ಮನೆ ದೇವ್ರಿಗೆ ಮಾತ್ರ ಹೋಗ್ತಿದ್ದೆ. ಇವಾಗ ಮೊದಲನೇ ಹೋಗಿ ಬಂದು ಅದೊಂಥರ ಸಮಾಧಾನ ಆಯಿತು. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಅದೊಂದು ಖುಷಿ ಆಯಿತು ನಮಗೆ. ಅಲ್ಲಿಂದ ಮುಂದೆ ಇನ್ನೂ ಸ್ವಲ್ಪ ಜಾಸ್ತಿ ಹೋಪ್ಸ್ ಸಿಕ್ಕಿದೆ ನನಗೆ ಒಂಥರ. ಇವತ್ತು ನಾನು ನಮ್ಮ ಟ್ಯೂಷನ್ ಮಕ್ಕಳಿಗಾಗಿ ಒಂದು ಕಾಂಪಿಟೇಷನ್ನ ವೀಕೆಂಡಲ್ಲಿ ಕಂಪಲ್ಸರಿ ಈ ಥರ ಆ್ಯಕ್ಟಿವಿಟೀಸು ಮತ್ತು ಕಾಂಪಿಟೇಷನ್ನ ಕೊಡ್ತಾ ಇರ್ತೀವಿ. ಅದರಲ್ಲಿ ಏನಪ್ಪ ಅಂತಂದರೆ ಮಕ್ಕಳಿಗೆ ತುಂಬ ಸರಿ ಹೇಳ್ತಾನೆ ಇರ್ತೀವಿ, ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೀರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ, ಒತ್ತಕ್ಷರ ದೀರ್ಘಾಕ್ಷರ ಪ್ರತಿಯೊಂದು ಅಕ್ಷರದ ಕಡೆ ಗಮನ ಕೊಟ್ಟು ಬರೀರಿ ಅಂತ ಪ್ರತಿದಿನ ಹೇಳ್ತಾನೆ ಇರ್ತೀವಿ. ಬಟ್ ಮಕ್ಕಳು ಅದನ್ನು ಸೀರಿಯಸ್ ಆಗಿ ತಲೆಗೆ ತೊಗೊಳೋದಿಲ್ಲ. ಅದಕ್ಕೋಸ್ಕರ ಒಂದು ಕಾಂಪಿಟೇಷನ್ನು ಅಥವಾ ಅವ್ರಿಗೆ ಅದೇ ಒಂದು ಟಾಸ್ಕ್ ಅನ್ನೋ ಥರ ಕೊಟ್ಟಿದ್ದಾಗ ಅದನ್ನು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ತುಂಬ ಗಮನ ಇಟ್ಕೊಂಡು ಬರೀತಾರೆ, ಮಾಡ್ತಾರೆ ಅಂತ ಹೇಳಿಬಿಟ್ಟು ಇವತ್ತು ಅದರದ್ದು ಕಾಂಪಿಟೇಷನ್ನೇ ನಾನು ಅರೇಂಜ್ ಮಾಡಿದ್ದೀನಿ. ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ಕೂಡ ಹಿಂದಿ, ಕನ್ನಡ, ಇಂಗ್ಲೀಷು 3 ಲ್ಯಾಂಗ್ವೇಜು ಒಂದು ಪೇಜು ಕಾಪಿ ರೈಟಿಂಗ್ ಥರನೇ ಟೆಕ್ಸ್ಟ್ ಬುಕ್ ಇರೋದನ್ನೇ ನೋಡಿಬಿಟ್ಟು ಬರೀಬೇಕು. ಪ್ರತಿಯೊಂದು ಅಕ್ಷರ ಕೂಡ ಎಚ್ಚರ ಇಟ್ಕೊಂಡು ಒತ್ತಕ್ಷರ ದೀರ್ಘಾಕ್ಷರ ಸ್ಪೆಲ್ಲಿಂಗ್ ಮಿಸ್ಟೇಕು ಏನೂ ಆಗದೇನೆ ಹಾಗೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿರಬೇಕು ಅಂತ ಹೇಳಿ ಈ ಒಂದು ಕಾಂಪಿಟೇಷನ್ನ ಅರೇಂಜ್ ಮಾಡಿದ್ದೆ. ಸೊ ಎಲ್ಲ ಮಕ್ಕಳು ಕೂಡ ತುಂಬ ಅಲರ್ಟಾಗಿ, ಸೊ ಹ್ಯಾಂಡ್ ರೈಟಿಂಗು ಈ ಥರ ಬರೀಲೇಬೇಕು ಅನ್ನೋದು ಒಂದು ಗಮನದಲ್ಲಿ ಇಟ್ಕೊಂಡು ಬರಿತಾ ಇರುವಾಗ ಅವ್ರಿಗೆ ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಈ ಥರ ಬರ್ಸೋದ್ರಿಂದ. ಸೊ ಇವಾಗ ಅವರು ಅದನ್ನು ಕಾಂಪಿಟೇಷನ್ ಅಂತ ತೊಗೊಳ್ತಾರಲ್ವ, ಅಲ್ಲಿ ಅವರು ನಾನು ಈಗ ನೀಟಾಗಿ ಬರೆದಿದ್ದೀನಿ ಅನ್ನೋದು ತಮ್ಮ ಮೈಂಡಲ್ಲಿ ಫಿಕ್ಸ್ ಆಗ್ತಾರೆ. ಅದೇ ಥರನೇ ಮೊನ್ನೆ ಕಾಂಪಿಟೇಷನ್ಗೆ ಹೇಗೆ ಬರ್ತೀರಿ ಅದೇ ಥರನೇ ಡೈಲಿ ರೆಗ್ಯುಲರಾಗಿ ಬರೀಬೇಕು ನೀವು ಅಂತ ಹೇಳಿದಾಗ, ಹೌದು ನಾನು ಅವತ್ತು ಚೆನ್ನಾಗೇ ಬರೆದ್ನಲ್ವ, ಇವತ್ತು ಯಾಕೆ ನಾನು ಈ ಥರ ಬರೀತೀನಿ, ಮೊದಲು ಯಾಕೆ ನಾನು ಈ ಥರ ಬರೀತಾ ಇದ್ದೆ ಅನ್ನೋದೊಂದು ಸ್ವಲ್ಪ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲಿಂದ ಅವ್ರು ಏನು ಮಾಡ್ತಾರೆ, ತಮ್ಮನ್ನು ತಾವೇ ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಇನ್ಸ್ಪೈರ್ ಆಗ್ತಾರೆ. ಅವತ್ತು ನಾನು ಚೆನ್ನಾಗೇ ಬರೆದ್ನಲ್ವ, ನನ್ನ ಹತ್ರ ಆ ಎಬಿಲಿಟಿ ಇದೆ ಅನ್ನೋದು ಬಂದೇ ಬರುತ್ತೆ. ಅದಕ್ಕೋಸ್ಕರ ಸೊ ಅದಾಗಿದ್ದ ನಂತರ ನನ್ನ ಅಬಾಕಸ್ ತರಗತಿದು ಇದೆಲ್ಲ ಒಂದಿಷ್ಟು ತುಣುಕುಗಳನ್ನು ನಾನು ನನ್ನ ಕ್ಯೂಟ್ ಕನ್ನಡ ಫ್ಯಾಮಿಲಿ ಎಜುಕೇಷನಲ್ ಚಾನಲ್ ಏನಿದೆ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನೀವು ಪೂರ್ತಿಯಾದ ವಿಡಿಯೋನ ನೋಡ್ಬೋದು, ಏನು ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ಬಿಟ್ಟು. ಅಬಾಕಸ್ ಮಕ್ಕಳಿಗೂ ಕೂಡ ಈ ರೀತಿ ಆ್ಯಕ್ಟಿವಿಟೀಸ್ನ ನಾವು ಕೊಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಕೇವಲ 1-2 ಮಕ್ಕಳನ್ನ ಮಾತ್ರ ನಾವಿಲ್ಲಿ ಚೇಂಜಸ್ ಮಾಡೋದಲ್ಲದೆ ಪ್ರತಿಯೊಂದು ಮಗುವಿನಲ್ಲೂ ಕೂಡ ದಿನೇ ಗ್ರೋತ್ ಆಗಬೇಕು, ದಿನೇ ಅವರಲ್ಲಿ ಚೇಂಜಸ್ ಬರಬೇಕು ಅನ್ನೋದು ಮಾತ್ರ ನಮ್ಮ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋನ ನಾನು ನಿಮಗೆ ಆ ಒಂದು ಚಾನಲಲ್ಲಿ
ಹಾಕಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಕ್ಯೂಟ್ ಕನ್ನಡ ಫ್ಯಾಮಿಲಿ ಅಂತ ನೀವು ಟೈಪ್ ಮಾಡಿದರೆ ಸಾಕು, ಸಿಗುತ್ತೆ. ಅಲ್ಲಿ ನನ್ನ ಎಜುಕೇಷ್ನಲ್ ಸಂಬಂಧಪಟ್ಟಂಥ ವೀಡಿಯೋಸ್ ಮಾತ್ರ ನಾನಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಅಲ್ಲಿಂದ ಎಲ್ಲೋ ಒಂದು ಕಡೆ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಭಾವಿಸಿದ್ದೀನಿ. ಅಲ್ಲಿ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಮಿಸ್ ಮಾಡ್ಕೋಬೇಡಿ ಆದಷ್ಟು. ಸೊ ಇವತ್ತಿನ ವಿಡಿಯೋನ ನಾನು ಜಸ್ಟು ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ಅಲ್ಲಿ ಏನು ಕೊಟ್ಟಿದ್ದೀನಿ ಅಂತ ಇಂಟ್ರಡ್ಯೂಸ್ ಮಾಡೋದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ಕೊಂಡಿರೋದು. ಇಲ್ಲಿ ಪೂರ್ತಿಯಾಗಿ ವಿಡಿಯೋನ ನೋಡಿ. ಆದರೆ ನಾನು ಯಾವುದೇ ರೀತಿಯಾದಂಥ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ನ ನಾನು ಇಲ್ಲಿ ಹಾಕೋದು ಕಡಿಮೆನೇ. ನನ್ನ ಟ್ಯೂಷನ್ ಮಕ್ಕಳದ್ದು ವೀಡಿಯೋಸ್ ಆಗಿರ್ಬೋದು, ಎಜುಕೇಷನ್ಗೆ ಏನೇ ಒಂದು ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು ಇಲ್ಲಿ ಮಾತ್ರ. ನಮ್ಮ ಸಮ್ಮನ್ ಜಗಳ ಏನು ಜಗಳ ಮನಿಂದ ನಿನ್ನೆ ನಮ್ಮ ಸಮ್ಮದು ಸಾತನ ಹೆಸರ್ಲೆ ಆಯ್ತಾಯ್ತು. ನೆಕ್ಸ್ಟ್ ಮಂತ್ ನಿಂದ ಮಾಮಗಳ ನಿಂದ ಅವ್ರ ಮಾಮ ಸಾತನ ಹೆಸರ್ಲೆ ಸಮ್ಮನ ಹೆಸರ್ಲೆ ಲಕ್ಕಿ ಡ್ರಾ ಕೂಪನ್ ಕೊಟ್ಟಿದ್ದಾನಂತ. ಅದ್ರ ಅವ್ರು ಸಾತ್ವಿಕ್ ಮೂಲಿ ಮಠ ಅವನದು ಲಕ್ಕಿ ಡ್ರಾ ವಿನ್ ಆಗಿದೆ. ಇನ್ನ 2 ಹಾಕ್ಯಾನ ಹಂಗನ. ಮುಂದಿನ ತಿಂಗಳ ನಿಂದ ಬಿಡಮ್ಮ, ಮುಂದಿನ ತಿಂಗಳ ನಿಂದ ಮಾಮ್ಗೆಳ ನೆಕ್ಸ್ಟ್ ಮಂತ್ ಅಕ್ಕಿನ ಹೆಸರು ಹೇಳ ಸ್ವಲ್ಪ. ಈ ರೀತಿ ಲಕ್ಕಿ ಡ್ರಾನಲ್ಲಿ ನನ್ನ ಮಗನ ಹೆಸರು ಬಂದಿದೆ. ಅದು ನನ್ನ ತಮ್ಮ ಪ್ರತಿ ಈ ರೀತಿ ಅದರಲ್ಲಿ ವಿನ್ ಆಗಿದೆ. ಅದಕ್ಕೆ ಅವಳದು ಜಗಳ ಯಾರು 10 ಗ್ರಾಮನ್ನ 1 ತೊಲೆಯನ್ನ ಪಡೆದುಕೊಂಡವರು ಅನ್ನುವಂಥದ್ದು ಹೆಸರು ಕೂಡ ಪ್ರಸ್ತಾಪಿಸ್ತಾ ಇದೀವಿ. ಈಗ ತಾನೇ ನೋಡೋಣ ಯಾರಿಗೆ ಹೋಗುತ್ತಂತದ್ದು. ಆಯೋಜಕರ ಹೆಸರನ್ನ ಘೋಷಣೆ ಮಾಡಲಿದ್ದಾರೆ. ಸಾತ್ವಿಕ್ ಮೂಲಿಮಠ್ ಮಸ್ಕಿಗೆ ಹೋಗಿದೆ. ಸಾತ್ವಿಕ್ 23 ಸಂಖ್ಯೆಯ ಅದೃಷ್ಟ ಸಂಖ್ಯೆಯನ್ನು ಪಡೆದುಕೊಂಡು 10 ಗ್ರಾಮನ್ನ ಪಡೆದಂತ ಈ ತಿಂಗಳ 2ನೇ ಅದೃಷ್ಟಶಾಲಿಗಳಾಗಿದ್ದಾರೆ. ಸೊ ಆಯ್ಕೆ ಮಾಡ್ತಾರೆ. ಮಕ್ಕಳಿಗೆ ಅದೊಂಥರ ಏನೋ ಕಾಂಪಿಟೇಷನ್, ನನ್ನ ಹೆಸರು ಬರಬೇಕಿತ್ತು ಅಂತ ಹೇಳಿ ಅಷ್ಟು ಜಗಳ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.